ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ 3 ಗಂಟೆ. ಎಲ್ಲಿ ಆಯ್ಕೊಂಡು ತಿನ್ನೋಕೆ ಹೋಗ್ತಾ ಇದ್ದೀವಿ ಅಂದರೆ ಇಟ್ಸ್ ನನ್ ಅದರ್ ದೆನ್ ಬೆಂಗಳೂರಿಂದ ಎಲ್ಲಿಗೆ ಹೋಗ್ತಾರೆ, ಹೊಸಕೋಟೆಗೆ ಹೋಗ್ತಾರೆ. ಏನಕ್ಕೆ? ಬಿರಿಯಾನಿ ತಿನ್ನೋಕ್ಕೆ. ಇವತ್ತು ನಾನು ಮತ್ತು ನಮ್ಮ ಫ್ರೆಂಡ್ ತೇಜಸ್ ಅಂತ ಇದ್ದಾರೆ. ನಾನು ನಮ್ಮ ತೇಜಸ್ ಬ್ರೋ ತೇಜಸ್ ಬ್ರೋ ಹೊಸಕೋಟೆಯಲ್ಲಿ ಮಣಿ ದಮ್ ಬಿರಿಯಾನಿ ಟ್ರೈ ಮಾಡೋಕೆ ಹೋಗ್ತಾಯಿದ್ದೀರಿ. ಸೊ ನನಗೆ ಅಷ್ಟೊಂದು ನಂಬಿಕೆ ಇಲ್ಲ, ಎಲ್ಲ ಹೇಳೋ ಪ್ರಕಾರ ಅಷ್ಟೊಂದೇನು ಐಪಷ್ಟು ಚೆನ್ನಾಗಿರಲ್ಲ ಅಂತಾರೆ. ಬಟ್ ಆದರೂ ಬ್ರೋ ಟ್ರೈ ಮಾಡಬೇಕು ಅಂದರು. ಸೊ ಮೊದಲೇ ಪ್ಲ್ಯಾನ್ ಮಾಡಿದ್ರಿ, ಜಾಸ್ತಿ ದಿವಸದಿಂದ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ಟೈಮ್ ಇತ್ತು, ಸೊ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗಿದ್ದು. ಹಾಗೆ ಗೊತ್ತಲ್ಲ, ತಿನ್ಬೇಕಂದ್ರೆ ಎಷ್ಟೊತ್ತು ಬೇಕಾದ್ರೆ ಅದು ಹೇಳ್ತೀವಿ ನಾವು. ನಾನು ಹೊಸಕೋಟೆಯಲ್ಲಿ ಬಿರಿಯಾನಿ ಬಂದು ಅಕ್ಷಯ್ ಟ್ರೈ ಮಾಡಿದ್ದೀನಿ, ಮತ್ತು ರಾಜ್ ಟ್ರೈ ಮಾಡಿದ್ದೀನಿ. ಆನಂದು ಮಣಿ ಎರಡು ಟ್ರೈ ಮಾಡಿಲ್ಲ. ಸೊ ನೋಡೋಣ, ಅಲ್ಲಿಗೆ ಹೋಗಿ ಯಾವ್ದು ರಶ್ ಕಮ್ಮಿ ಇರುತ್ತೋ ಅಲ್ಲಿಗೆ ಹೋಗೋದು ಅಷ್ಟೇ. ಅವರ್ಗಟ್ಲೆಲ್ಲ ವೆಯ್ಟ್ ಮಾಡ್ಕೊಂಡು ತಿನ್ನೋದು ನಿಜವಲ್ಲೂ ನನಗೆ ಅನ್ಸ್ದಂಗೆ ವೇಸ್ಟ್. ಹೊಸಕೋಟೆಗಿನ್ನ ಚೆನ್ನಾಗಿರೋ ಬಿರಿಯಾನಿ ನಮ್ಗೆ ಬೆಂಗಳೂರಲ್ಲೇ ಸಿಗುತ್ತೆ. ನೋಡೋಣ, ನಾನಿಲ್ಲಿ ನಮ್ಮ ತೇಜಸ್ ಬ್ರೋ ಮನೆ ಹತ್ರ ಬಂದೆ. ವೆಯ್ಟ್ ಮಾಡ್ತಾಯಿದ್ದೀನಿ, ಕೆಳಗೆ ಬರಲಿ, ಕಂಟಿನ್ಯೂ ಮಾಡೋಣ ವ್ಲಾಗ್ನ. ಆ್ಯಂಡ್ ಹೇಳ್ಬೇಕಾ, ವೆಲ್ಕಮ್ ಟು NPK. ನಮ್ಮ ಬಗ್ಗೆ ಎಲ್ಲರೂ ಗೊತ್ತಲ್ಲ, ನಾನು ಇಂಟ್ರೊಡಕ್ಷನ್ ಕೊಡಬೇಕು. ಹೋಗ್ತಾ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಬ್ರೋ ಅಲ್ಲ ತಿನ್ನಾಗ ಬೆಳಗ್ಗೆ 3 ಗಂಟೆಗೆ ಎದ್ದು ಬರ್ತೀರ, ದೇವಸ್ಥಾನಕ್ಕೆ ಬನ್ನಿ ಬ್ರೋ ಅಂತ ಬರ್ತೀರಾ ಬೆಳಗ್ಗೆ? ದೇವರನ್ನೇ ಬರ್ತೀನಿ ಬ್ರೋ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಏನು ಬೆಳಗ್ಗೆ ಎದ್ಬಿಟ್ಟಿದ್ದೀರಾ? ಮನೇಲೆ ದಿನ ಬಾತ್ರೂಮ್ಗೆ ಹೋಗಿ ಬರ್ತೈತಿ, ಎಲ್ಲ ಸ್ವಲ್ಪ ದೂರ ಎಲ್ಲ ಹೋಗ್ಬಿಟ್ಟು ಬರೋಣ ಅಂತ. ಇದು ಆಕ್ಚುಯಲ್ ಕಂಟೆಂಟ್. ನೋಡೋಣ ಅಣ್ಣ. ಎಸ್ ನಡಿಯಪ್ಪ. ಹೌಸ್ ದ ಜೋಶ್? ತಿಂದ ಮೇಲೆ ಹೇಳ್ತೀನಿ. ಸೊ ಇಲ್ಲಿ ನೋಡಿ ಗೈಸ್, ಇದೆ ಆನಂದ್ ದಮ್ ಬಿರಿಯಾನಿ. ಕ್ರೌಡೆಡ್ ಆಗಿ ಇದೆ ಪ್ಲೇಸು, ಪರವಾಗಿಲ್ಲ. ಫಸ್ಟೇ ನೀರು ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ. ಏನು ಆಲೆಗಳಿಗೆ ಏನು ಚೆನ್ನಾಗಿಲ್ಲ ಭಾನುವಾರ. ಓಕೆ, ಜನ ಇದ್ದಾರೆ. ಹೆಂಗಿತ್ತು ಬ್ರೋ ಬಿರಿಯಾನಿ? ಎಲ್ಲ ಆರಾಮಾಗಿ ಒಂದ್ಸತಿ ಬಂದು ತಿನ್ಬೋದು. ಪದೇ ತಿನ್ನಕ್ಕೆ ಹೋಗ್ಬಿಡಿ, ತಿಕ್ಕ ಹಾರ್ಕೊಂತೀರಾ. ಫುಲ್ಲು ಮಸಾಲ ಜಾಸ್ತಿ. ನನ್ನ ಪ್ರಕಾರ, ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ, ಮಸಾಲ ಜಾಸ್ತಿ ಗುರು. ಬಟ್ ಆರಾಮಾಗಿ ಒಂದ್ಸತಿ ತಿನ್ಬೋದು. ಒನ್ ಟೈಮ್, ಯಾವಾಗಲೂ 2 ತಿಂಗ್ಳಿಗೆ ಒಂದ್ಸತಿ ಬಂದು ತಿನ್ಬೋದು. ಒಂದ್ಸತಿ ಬಂದು ಆರಾಮಾಗಿ ತಿನ್ಬೋದು ಅಂದರು. 2 ಪಾರ್ಸಲ್ ತಗೊಂಡು ಹೋಗ್ತಾರೆ. ಪಾರ್ಸಲ್ ನಾವು ನಮ್ಮ ಅಪ್ಪ ಅಮ್ಮಂಗೂ ತೋರಿಸ್ಬಿಟ್ಟು ಒಂದೇ ಸತಿ ಹೋಗೋದು, ಇನ್ಮೇಲೆ ಇನ್ನೊಂದು ಸತಿ ಹೋಗಲ್ಲ ಅಂತ ತೋರ್ಸಕ್ಕೆ. ಚೆನ್ನಾಗಿತ್ತು. ಫುಲ್ಲು ಚಿಕ್ಕ ಕೊಬ್ಬಿರೋ ಕುರಿನ ಕಟ್ ಮಾಡಿದ್ರೆ ಆ ಮಟನ್ ಮೇಲೆ ಕೊಬ್ಬು ಹೆಂಗಿರುತ್ತೋ ಪ್ರತಿಯೊಂದು ಪೀಸ್ ಮೇಲೂ ಕೊಬ್ಬು ಹಂಗೆ ಇತ್ತು. ಡೈಲಿ ತಿಂದರೆ ಹೊಗೆ. ಇಲ್ಲಿ ನೋಡಿ, ಕೊಬ್ಬೆಲ್ಲ ಇಲ್ಲೇ ಇದೆ, ಇಲ್ಲಿ ಬಂದು ಸೇರ್ಕೊಂಡಿದೆ. ಈಗ ಕೊಬ್ಬು ಸೇರ್ಕೊಂಡಿದೆ. ಅದನ್ನ ಈಗ ಕೊಬ್ಬು ಕರ್ಗ್ಸಕ್ಕೆ ನಮ್ಮ ಅಣ್ಣವರು ನೆಕ್ಸ್ಟ್ ವೀಕಿಂದ ಜಿಮ್ ಜಾಯ್ನ್ ಆಗ್ತಿದಾರಂತೆ. ಜಿಮ್ಮದು ಮುಗಿದಿರೋ ಕತೆ. ಜಾಯ್ನ್ ಆಗೋದು, 3 ದಿನ ಹೋಗೋದು, ಆಮೇಲೆ ಬಿಡೋದು. ನೋಡಿ ನಮ್ಮ ಮನೇಲೇ ಬೇಜಾರಾಗ್ಬಿಟ್ಟೈತೆ. ಜಿಮ್ಮಿಗೆ ಸೇರಿಸಿದ್ರೆ ಏನು 3 ದಿನ ಹೋಗ. ಬೆಂಗಳೂರಿಂದ ಬಂದು 1 ಟೈಮ್ ತಿನ್ನೋಕೆ ಅಷ್ಟೇ ಗುರು. ನೀವು ಅದೇ ಕೆಲಸ ಮಾಡ್ಕೊಳಂಗಿದ್ರೆ ನಿಜವಲ್ಲೂ ವೇಸ್ಟು. ಅದರಲ್ಲೂ ನಮ್ಮ ಬೆಂಗಳೂರಲ್ಲೇ ತುಂಬ ಕಡೆ ಚೆನ್ನಾಗಿ ಸಿಗುತ್ತೆ. ಬಟ್ 1 ಟೈಮ್ ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ಆದಷ್ಟು ಬೇಗ ನಾವೆಲ್ಲ ಒಂದ್ಸತಿ ಬೆಂಗಳೂರಲ್ಲೇ ಮತ್ತೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೀವಿ. ಬೆಂಗಳೂರಲ್ಲೇ ಬಿರಿಯಾನಿ ಇನ್ನೂ ಚೆನ್ನಾಗಿರೋದು ತೋರಿಸ್ಕೊಡ್ತೀವಿ. ಹೊಸಕೋಟೆ ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಎಲ್ಲೋ ಒಂದ್ಸತಿ ತಿನ್ಬೋದು. ಯಾವಾಗ್ಲೂ ಒಕೇಶನಲ್ ಆಗಿ. ತಿಂದೇ ಇಲ್ದವರು ತಿನ್ಬೋದು ಒಂದ್ಸತಿ. ನಾನು ಫಸ್ಟ್ ಟೈಮ್ ತಿಂತಾ ಇರೋದು, ಅದಕ್ಕೋಸ್ಕರ ಬಂದೆ 3 ಗಂಟೆಗೆ ಎದ್ದು. ಬಟ್ ನನಗೆ ತುಂಬಾ ಏನು ಮೋಸ ಅನಿಸ್ತಿಲ್ಲ. ಬಟ್ 1 ಟೈಮ್ ಅಷ್ಟೇ. ಮಕ್ಕ ಕಾಣಿಸಿಲ್ಲ ಅಂದ್ರೆ ಪರವಾಗಿಲ್ಲ, ಕಂಟೆಂಟ್. ಓಕೆ ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ಒಂದು ಸಾಂಗ್ದು ವಿಡಿಯೋ ಹಾಕಿದ್ನಲ್ಲ, ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅನ್ಕೊಂಡಿರಲಿಲ್ಲ 300 ಜನ ನೋಡ್ತೀರಾ ಅಂತ. ಅದು ನೋಡಿದ್ದೀರಾ? ಓಕೆ, ಆಲ್ ದಿ ಬೆಸ್ಟ್ ಅಂತೀನಿ. ಥ್ಯಾಂಕ್ ಯು. ಬಾಯ್ ಬಿಡಿ. ಬಾಯ್.